ಇವತ್ತು ರಂಜಾನ್ ಪ್ರಾರ್ಥನೆಯಲ್ಲಿ ಭಾಗವಹಿಸಿದ್ದೀರಿ ಸರ್, ಏನು ಸಂದೇಶ ಕೊಡ್ತೀರಿ ಸಂದರ್ಭದಲ್ಲಿ? ರೋಜಾ ಮಾಡಿ ಇವತ್ತು ಪವಿತ್ರವಾದಂಥ ದಿನ. ಈ ಸಮಾಜ ಶಾಂತಿಗೋಸ್ಕರ ಎಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಂದಿದ್ದೇವೆ. ಇವತ್ತೇ ನೋಡಿ, ಬಸವಣ್ಣನ ಜಯಂತಿ ಕೂಡ ಇವತ್ತು, ರಂಜಾನ್ ಕೂಡ ಇವತ್ತು. ಇದೇ ನಮ್ಮ ಭಾರತ ದೇಶದ ಒಂದು ದೊಡ್ಡ ಆಸ್ತಿ. ನಾನು ಅವರಿಗೆ ಈದ್ ಮುಬಾರಕ್ ಶುಭಾಶಯಗಳನ್ನು ಅರ್ಪಿಸಿದ್ದೇನೆ. ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ. ನೀವು ನೋವು ಅನುಭವಿಸ್ತಾ ಇದ್ದೀರಿ, ನಿಮಗೆ ದುಃಖ ಆಗ್ತಾ ಇದೆ. ನಿಮ್ಮ ಭಾವನೆ, ನಿಮ್ಮ ವ್ಯವಹಾರಕ್ಕೆಲ್ಲ ಏನು ಸಮಸ್ಯೆಗಳಾಗ್ತಾ ಇದೆ ಅದಕ್ಕೆಲ್ಲ ಶಕ್ತಿ ತುಂಬುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಪರಿಹಾರಗಳನ್ನು ಹುಡುಕ್ತಾ ಇದ್ದೇವೆ. ಭಗವಂತ ನೀವು ಒಳ್ಳೇದು ಮಾಡಲಿ ಅಂತ ನಾನು ಭಗವಂತನಲ್ಲಿ ಭಗವಂತನಲ್ಲಿ ನಾವು ಪ್ರಾರ್ಥನೆಯನ್ನು ನಾವು ಮಾಡಿದ್ದೀವಿ. ಮತ್ತೆ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಕೇಳಿ ಬರ್ತಾ ಇದೆ. ಮುಖ್ಯಮಂತ್ರಿಗಳ ಬದಲಾವಣೆ ಮಾಡೋದು ಅವ್ರ ಪಾರ್ಟಿಗೆ ಬಿಟ್ಟಿದ್ದ ವಿಚಾರ, ನಮ್ಮ ವಿಚಾರ ಅಲ್ಲ. ಈ ರಾಜ್ಯದಲ್ಲಿ ಶಾಂತಿ ಇರಲಿ, ಶಾಂತಿಯ ತೋಟ ಆಗಲಿ, ಎಲ್ಲ ಧರ್ಮದವ್ರಿಗೂ ರಕ್ಷಣೆ ಇರಲಿ, ಅಷ್ಟನ್ನು ಸರ್ಕಾರ ಮಾಡಿದ್ರೆ ಸಾಕು.